ಅಂತ ತೋರಿಸ್ತಾರೆ ಅಷ್ಟೇ. ಬೆಳ್ಳಾಗ ನಿಂತಿ ಅಯ್ಯೋ ಫಸ್ಟ್ ನೈಟ್ ಆಗಿಲ್ಲ ಕಣ, ಒಂದ್ ನಿಮಿಷ ಮಾತಾಡ್ಸ್ಕೊಂಡ್ ಬರ್ತೀನಿ. ಈಗ ದರ್ಶನ್ ಎಷ್ಟು ದಿನಕ್ಕೆ ರಿಲೀಸ್ ಅಂದ್ರೆ ಬೇಲ್ ಮೇಲೆ ಬಾಚೆ ಬರ್ತಾನೆ. ಅರಮನೆ ರಂಗಿನ ಹಿಡಿದು ಹಾಕಳಕ್ಕೆ ಇದೇ ಸುಸಮಯ. ಎಷ್ಟು ತಿಂಗಳಾಯ್ತು ಹೋಗಿ? 2 ತಿಂಗಳಾಯ್ತು. ಇಲ್ಲ ಅದೇ 50 ದಿನ ಒಳಗಾಗದೆ. 8 ಬಂದ್ರೆ ಹೇಳಿ. ಇಂಥ ತಾಯಿಗಣ್ಣ ನನ್ನ ಮಕ್ಕಳನ್ನ ಈ ಊರಾಗ ಹಿಂಗೆ ಬಿಟ್ರೆ ಊರಾಗ ಉಸಿರು ಜಾಸ್ತಿ ಆಡಿಸ್ತಾರೆ. ಇರೋ ಮಾತು ಬೇಡ, ಇಲ್ಲಿ ಹೇಳ್ತಿಲ್ಲ, ಇವಾಗ ಹೋಗೋದು. ಯಾವ ಬಿಡುಗಡೆ ಆಗ್ತಾರೆ ಅಂತನಾ? ಜಪಾನ್ ಸ್ವಲ್ಪ ಟೀ ಮುಚ್ಕೊಂಡಿದ್ರೆ ಎಲ್ಲ ಕರೆಕ್ಟ್ ಆಗಿರುತ್ತೆ. ಅವಂದು ಟೈಮ್ ಸರಿ ಇಲ್ವಂತೆ. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ಒಂದು ಮೀನರಾಶಿಯಾಗಿರುತ್ತೆ, ಅವಂದು ಗ್ರಹಗತಿಗಳು ಸರಿ ಇಲ್ಲ. ಇಲ್ಲಾಂದಿದ್ರೆ ವಿಶ್ವಕ್ಕೆ ಯಾವ ಒಂದು ಬಿಡುಗಡೆ ಆಗಿರೋನಂತೆ 15 ದಿನದಲ್ಲೇ. ಅಮ್ಮ ತಾಯಿ, ನಾನು ಎಂತೆಂತ ಕರ್ಮಗಳನ್ನು ನೋಡಿದೀನಿ, ಏನೂ ಆಗಿರ್ಲಿಲ್ಲ. ಆದ್ರೆ ಈಗ ನುರಿತಾ ಇದೆಯಲ್ಲ, ಇದನ್ನ ಮಾತ್ರ ನೋಡಕ್ ಆಗ್ತಾ ಇಲ್ಲ. ನನ್ನ ಕಣ್ಣು ಹಿಂಗೋಗಕ್ಕೆ ಮುಂಚೆ ಹೋಗ್ತಾರೆ. ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ಇನ್ನೂ 1.5 ತಿಂಗಳು ಒಳಗಡೆ ಅವ್ನು ಬರ್ತಾನಂತೆ. 1.5 ತಿಂಗಳು ಒಳಗಡೆ ಹೆಚ್ಚು ಕಮ್ಮಿ ಬರ್ತಾನೆ. ಅಷ್ಟು ಒಳಗಡೆ ಥೂ, ನಿನ್ ನಾಲ್ಗೆಗ್ ನನ್ ಕಾಲ್ಗೆಜ್ಜೆ ಸಿಗಾಕ, ನಿನ್ ಬಾಯಿಗೆ ನನ್ ಹಾಟು ಆಟ. ಅವನೀಗ ಗ್ರಹಗತಿ ಚೆನ್ನಾಗಿಲ್ಲಂತೆ, ಗುರುಬಲ ಇಲ್ಲಂತೆ ಅಪ್ಪನಿಗೆ. ಹೌದು. ಅಯ್ಯೋ ನಿನ್ ಪಿಂಡಾಲೇ, ನಿನ್ನ ಮುಖ ನೋಡಿದ್ರೇನೆ ನಿನ್ನ ಹಿಸ್ಟ್ರಿನ ಓದ್ಬಿಡ್ತೀನ ನಾನು. ಅವನು ಮೀನರಾಶಿ ಅಲ್ವಾ, ಅವನು ಟೈಮ್ ಸರಿ ಇಲ್ಲ. ದರ್ಶನ್ ಅವ್ರದ್ದು ಆ ಗ್ರಹಗತಿ ಸರಿ ಇಲ್ದಿದ್ ಕಾರಣ. ಬರೀ ಬೋಗಸ್ ರೀ, ಇವರು ಬೋಗಸ್ಸೆ, ಏನ್ ಅನುಮಾನನೇ ಇಟ್ಕೋಬೇಡಿ. ಇವ್ರಿಗೆ ಬೇಕಾದಾಗ ಇವ್ರು ಡ್ರಾಮಾ ಮಾಡ್ತಾರಷ್ಟೇ. ಆ ಕೇತು ದೇಶವನ್ನ ನಡೀತಾ ಇರೋದ್ರಿಂದ ಅವ್ನು ತಾಲ್ ಕೆಳಗಾದ್ರೂ ತೊಂದರೆ ಆಗ್ತಾ ಇರೋದೊಂಗೆ. ಇಷ್ಟೊಮ್ಮೆ 2 ತಿಂಗಳೇ ಆಗ್ಬೋದು, ಹೇಳಕ್ ಬರಲ್ಲ. ಒಂದು ತೊಂದರೆ ಇದೆ. ಲೇ ನೋಡು, ಹುಟ್ಟು ಖಚಿತ, ಸಾವು ನಿಶ್ಚಿತ, ಮಧ್ಯದಲ್ಲಿ ಕಚಾಪಚ ಮಾಡ್ಕೋಬಾರ್ದಷ್ಟೇ. ಇದು ಯಾಯಮ್ಮನ್ ಬರ್ ತೋರ್ಸೋದು. ನಮ್ಮಮ್ಮ ಬರ್ ತೋರಿಸ್ತಾರೆ. ಇದನ್ನ ಯಾರಾದ್ರೂ ಕಾಮಿಡಿ ಪೀಸ್ ಹತ್ರ ಇಟ್ಕೊಳ್ಳಿ, ನನ್ನಂತ ಮಾಸ್ಟರ್ ಪೀಸ್ ಹತ್ರ ಅಲ್ಲ. ಅಲ್ಲ ಈಗ ನಾನು ಹೇಳಿ ಹೆಸರು ಹೇಳು ಅಂತ ಇಲ್ಲಿ ಶಾರದಾಂಬನೇ ಬರ್ಸ್ತಾ ಇರೋದಿಲ್ಲಿ. ಅರ್ಥ ಅದಕ್ಕೆ ಸಿಕ್ಕಿದ ಕಡೆ ಸಗಣಿ ಹೊಡಿಬೇಕು, ಇವಳು ಮಾತ್ರ ಆಚೆ ಬಂದ್ರೆ ಕಂಡು ಕಡೆ ಹೊಡಿಬೇಕು. ಇದು ಪ್ರೂಫ್ನೆಸ್ ಕೊಡಕ್ಕೆ ನಾನು. ಹೌದು, ನೀವು ಯಡಿಯೂರಪ್ಪನ ಹಿಂಗೆ ಅಲ್ವಾ ಮಾತಾಡಿದ್? ಹೇಳ್ಸಿದ್ ನಾನು ಏನ್ ಹೇಳ್ದೆ, ಬರೀತು. ಆಮೇಲೆ ಏನ್ ಹೇಳ್ದೆ, ನಾ ಹೇಳ್ದಂಗೆ ಬಂದ್ಮೇಲೆ ನೋಡಿ ಹೇಳ್ದಂಗೆ ಆಗೋತು ಅಂತ ಹೇಳಿದ್ವಿ. ಇವಳು ನಮ್ ಕಾವೇರಿ ನೀರ್ ಬೇರೆ ಕೇಡು ಇವಳಿಗೆ. ಇಲ್ಲೆಲ್ಲಾ ತಗೋ 4 ಗ್ಲಾಸ್ ಉಳಿದಿದ್ರೆ ಇನ್ಯಾರ್ಗಾರ ಕೊಡಬಹುದಾಗಿತ್ತು ಇವಳು ಕುಡಿದಿದ್ ನೀರನ್ನ. ಈಗನು ಇವತ್ತು ಗ್ರಹಗತಿ ಸರಿ ಇಲ್ಲ. ಮ್ಯಾಕ್ಸಿಮಮ್ ಎಷ್ಟು ತಿಂಗಳು ಆಗುತ್ತೆ? ಹೆಚ್ಚು ಕಮ್ಮಿ 1.5 ತಿಂಗಳು 2 ತಿಂಗಳ ಹತ್ರ ಹೋಗುತ್ತು. ಅಷ್ಟೊಳಗೆ ಬರ್ತಾನೆ, 2 ತಿಂಗಳ ಒಳಗೆ ಬರ್ತಾನೆ. ಏನು ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನ್ ಬೇಕಾದೇನ್ ಬೇಡದ, ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಅಷ್ಟಕ್ಕೆ ಇನ್ನೂ ಅವ್ನಿಗೆ ತೊಂದರೆ ಇರೋದ್ರಿಂದ ಕೇತು ದೇಶ ನಡೀತಾ ಇದೆ, ತಲೆ ನಿಲ್ತಾ ಇಲ್ಲ. ಅದು ತೊಂದರೆ ಮೇಲೆ ತೊಂದರೆ ಬೀಳ್ತಾ ಇದೆ ಅಂತ. ಅವ್ರ ಗ್ರಹಗತಿ ಸರಿ ಇಲ್ಲ. ಈ ಟೈಮ್ ನಲ್ಲಿ ನನ್ನ ಹೆಂಡತಿನ ಸಲಹೆ ಕೇಳೋಣ ಅಂದ್ರೆ ನನ್ನ ಹೆಂಡತಿ ಊರಲ್ಲಿಲ್ವೇ, ಅವಳಿದ್ದಿದ್ರೆ ಪತಿತೇನೆ ಆಗ್ತಿರ್ಲಿಲ್ಲ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದ್ವ ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.